ಅರಕಲಗೂಡು ಪಟ್ಟಣದ ಟೈಮ್ಸ್ ಹಾಸನ್ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ವ್ಯಾವಹಾರಿಕ ಕೌಶಲ್ಯ ವೃದ್ಧಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಆಹಾರ ಮೇಳ ಯಶಸ್ವಿಯಾಗಿ ಜರುಗಿತು. ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಮೇಳಕ್ಕೆ ಚಾಲನೆ ನೀಡಿದರು. ಕಾಲೇಜು ಆವರಣದಲ್ಲಿ 14 ಸ್ಟಾಲ್ಗಳನ್ನು ತೆರೆದಿದ್ದ ವಿದ್ಯಾರ್ಥಿಗಳು ಬಿರಿಯಾನಿ, ಕಡುಬು, ಕೋಳಿ ಸಾರು ಸೇರಿದಂತೆ ವಿವಿಧ ದೇಶಿ ಮತ್ತು ಪಾಶ್ಚಿಮಾತ್ಯ ಖಾದ್ಯಗಳನ್ನು ಸಿದ್ಧಪಡಿಸಿ ಮಾರಾಟ ಮಾಡಿದರು. ವಿಶೇಷವಾಗಿ ಸೀರೆ ಮತ್ತು ಪಂಚೆ ಉಟ್ಟ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಕಳೆಯನ್ನ ಹೆಚ್ಚಿಸಿದರು. ಸುಮಾರು 50,000 ರು ಬಂಡವಾಳ ಹೂಡಿದ್ದ ವಿದ್ಯಾರ್ಥಿಗಳು 70,000 ರು ವಹಿವಾಟು ನಡೆಸುವ ಮೂಲಕ ತಮ್ಮ ವ್ಯಾಪಾರ ಚಾತುರ್ಯ ಮೆರೆದರು. ನನ್ನ ಹೆಸರು ಮೋಹನ್ ಅಂತ ಹಾಸನ ಕಾಲೇಜಿನಲ್ಲಿ ಓದ್ತಾ ಇದ್ದೀನಿ. ಪ್ರಥಮ PUC ಹಾಸನ ಕಾಲೇಜಿನಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಮ್ಮ ಕಾಲೇಜಿನಲ್ಲಿ ಆಹಾರ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಒಟ್ಟು 14 ತಂಡ ಭಾಗವಹಿಸಿತ್ತು. ಅದರಲ್ಲಿ ನಮ್ಮದು ಒಂದು ತಂಡ ಭಾಗವಹಿಸಿತ್ತು, ಮೋಹನ್ ಟೀಮ್ ಅಂತ. ಫ್ರೆಂಡ್ಸ್ ಫಿಶ್ ಸ್ಟಾಲ್ ಅಂತ ನಮ್ಮದು ಒಂದು ತಂಡ ಭಾಗವಹಿಸಿದ್ವಿ. ತುಂಬ ಚೆನ್ನಾಗಿ ವ್ಯಾಪಾರ ಎಲ್ಲ ಆಯಿತು. ಮತ್ತು ನಾವು ಹೊರಗಡೆ ತಿನ್ನೋದಕ್ಕಿಂತ ಮತ್ತು ನಾವು ಮಾಡಿ ಮಾರೋದು ಎಷ್ಟು ಕಷ್ಟ ಇರುತ್ತೆ ಪ್ರತಿಯೊಂದು ನಮಗೆ ಅನುಭವ ಆಯಿತು. ಜೊತೆಗೆ ಎಷ್ಟು ಲಾಭ ಮಾಡ್ಬೋದು, ಎಷ್ಟು ಲಾಸ್ ಆಗುತ್ತೆ, ಪ್ರತಿಯೊಂದು ಅನುಭವ ಆಯಿತು. ನನ್ನ ಹೆಸರು ಶ್ರೇಯಾ. ನಾನು ಓದ್ತಿರೋದು ಅರಕಲಗೂಡಿನಲ್ಲಿ ಹಾಸನ PU ಕಾಲೇಜ್. ಅದರಲ್ಲಿ ನಾನು ಫಸ್ಟ್ PUC ಓದ್ತಿದ್ದೀನಿ. ನಾವಿವತ್ತು ಫಸ್ಟ್ ಫೇಸ್ ಮಾಡಿದ್ವು ನಮ್ಮ ಕಾಲೇಜಲ್ಲಿ. ಆವಾಗ ಎಲ್ಲ 14 ಸ್ಟಾಲ್ಗಳು ಕೂಡ ಇದ್ದವು. ಅದರಲ್ಲಿ ಎಲ್ಲ ಫಸ್ಟ್ ಇಯರ್ ಕಾಮರ್ಸ್ ಮತ್ತು ಸೈನ್ಸ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ 14 ಸ್ಟಾಲಲ್ಲೂ ಕೂಡ 5 ಜನ ಇದ್ದಿದ್ದು. ಅದ್ರ ಮೇಲೆ ಯಾರೂ ಇರಲಿಲ್ಲ. ಎಲ್ಲರಿಗೂ ಕೂಡ ಅನ್ನದ ಬೆಲೆ ಅನ್ನೋದೇನು ಅನ್ನೋದನ್ನ ತಿಳ್ಕೊಂಡು ನಾವು ಡೈಲಿ ಏನಂದ್ರೆ ಮನೇಲಿ ಅಮ್ಮ ಮಾಡೋರು ನಮ್ಗದ್ರ ಬೆಲೆ ಗೊತ್ತಿರ್ಲಿಲ್ಲ. ನಾವು ಸುಮ್ಮನೆ ಬರ್ತಿದ್ದೋ ತಿಂತಿದ್ದೋ, ನಮ್ಗದ್ರ ಬೆಲೆ ಗೊತ್ತೇ ಆಗ್ತಿರ್ಲಿಲ್ಲ. ಇವಾಗ ನಾವೇ ಕಷ್ಟಪಟ್ಟು ಮಾಡ್ತಿರೋದ್ರಿಂದ ನಾವು ಏನೋ ಒಂದು ಸ್ವಲ್ಪ ಲಾಭ ಹಾಕ್ಬಿಟ್ಟು ಪ್ರಾಫಿಟ್ ಮಾಡ್ದೋ ಅಂತ ಅಂದ್ರೆ ಅದಕ್ಕೆ ನಮಗೆ ಸ್ವಲ್ಪ ಹೆಮ್ಮೆ ಇದೆ. ಅಂದ್ರೆ ನಮಗೂ ಅನ್ನದ ಬೆಲೆ. ಪ್ರಾಂಶುಪಾಲ ಪಿ ನವೀನ್ ಉಳಿವಾಲ ಹಾಗೂ ಬೋಧಕ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು.